ಸಿದ್ಧಗಂಗಾ ಮಠ ಆಯಿತು, ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಆಯಿತು. ಇವತ್ತು ನಾವಿದ್ದೀವಿ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ. ಪ್ರತಿ ಬಾರಿ ಸಾಮಾನ್ಯವಾಗಿರೋ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅಲ್ಲಿ ಅಷ್ಟು ಮೆಟ್ಲು ಇರ್ತಿದ್ದಿಲ್ಲ, ಏನೂ ಇರ್ತಿದ್ದಿಲ್ಲ. ಆದರೆ ಶಿವಗಂಗೆ ಬೆಟ್ಟ ಹತ್ತೋದ್ರೊಳಗಡೆ ನಾವೇನು ಪಾಪ ಮಾಡೀವಿ, ಏನು ಪುಣ್ಯ ಮಾಡೀವಿ ಎಲ್ಲ ಇಲ್ಲೇ ಗೊತ್ತಾಗುತ್ತೆ. ಅಣ್ಣ, ಶಿವಗಂಗೆ ಬೆಟ್ಟ ಹತ್ತಬೇಕು ಅಂದರೆ 2 ರೌಂಡು ಹೆಚ್ಚಿಗೆ ಊಟ ಮಾಡ್ಕೊಂಡು ಬಂದಿರ್ಬೇಕು ಅನ್ಸುತ್ತೆ ನನಗೆ. ಯಾಕಂತಂದರೆ ಇನ್ನೂ ಅರ್ಧನೂ ಹತ್ತಿಲ್ಲ, ಅಷ್ಟರ ಮಟ್ಟಿಗೆ ಸ್ಟೆಪ್ಸ್ ಇದ್ದಾವೆ. ಆದರೂ ಬಿಡಲ್ಲ, ಏನಾದ್ರೂ ದೇವ್ರ ದರ್ಶನ ಪಡಿಬೇಕು, ನಿಮಗೆಲ್ಲ ತೋರಿಸ್ಲೇಬೇಕಲ್ಲ ವ್ಯೂವರ್ಸ್ಗೆ. ಪಾರ್ವತಿ ಅಂತಿದ್ವಿ, ಇವಾಗ ಶಿವಗಂಗೆನೂ ಅಲ್ಲ. ನಾವು ಸಿದ್ಧಗಂಗೆಗೆ ಹೋದಾಗ ನಾವು ಕೆಲವೊಂದು ಪ್ಲೇಸ್ಗಳೆಲ್ಲ ತೋರಿಸಿದ್ವಿ. ಸಿದ್ಧಗಂಗೆ ಯಾಕೆ ಹೆಸರಾಯಿತು ಅಂತ, ಅಲ್ಲಿ ಒಂದು ಶ್ರೀಗಳು ಕಾಲಿನಿಂದ ಉದ್ದು ಆ ಟೈಮಲ್ಲಿ ಅಲ್ಲಿ ಗಂಗೆ ಉದ್ಭವ ಆಗ್ತಾಳೆ, ಅದಕ್ಕೆ ಅದನ್ನು ಶಿವಗಂಗೆ ಅಂತ ಕರೆದು, ಈಗ ಸಿದ್ಧಗಂಗೆ ಅಂತ ಕರೆದ್ರು. ಸಾರಿ, ಈಗ ನಾವು ಶಿವಗಂಗೆಯಲ್ಲಿ ಇದ್ದೀವಿ ಅಟ್ ಪ್ರೆಸೆಂಟು. ಬೆಟ್ಟ ಏನಿದೆಯಲ್ಲ, ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂತಹ ಟೆಂಪಲ್ ಇದು. ಸಿಕ್ಕಾಪಟ್ಟೆ ಅಡ್ವೆಂಚರ್ ಆಗಿರುವಂತಹ ಟೆಂಪಲ್ಲು. ನಮ್ಮ ಚಾನಲ್ ಬಗ್ಗೆ ತುಂಬ ಜನ ಕೇಳ್ತಿದ್ದಾರೆ, ಅವ್ರನ್ನ ಒಂದ್ಸರಿ ತೋರಿಸ್ಬಿಡು. ಹೇಳಿ. ತುಂಬ ಹಳೆಯ ದೇವಸ್ಥಾನ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿವಗಂಗಾ ಬೆಟ್ಟ. ಸೊ ಇಲ್ಲಿ ತುಂಬ ಹಳೆಯ ದೇವಸ್ಥಾನ ಅನಿಸುತ್ತೆ ಇದು. ನೋಡೋಕೆ ತುಂಬ ಸಖತ್ತಾಗಿದೆ. ಬಟ್ ಅಲ್ಲಿಂದ ಬೆಟ್ಟ ಹತ್ತು ಬಂದಿದ್ದು ಫುಲ್ ಉಸಿರಾಡೋಕ್ಕಾಗ್ತಿಲ್ಲ. ಸೊ ಅಷ್ಟು ಬ್ರೀತಾಳಕ್ಕೆ ಆಗ್ತಿಲ್ಲ. ಹೋಗ್ಬಿಟ್ರೆ ಹೆಂಗಂದ್ರೆ ಎಲ್ಲದೂ ದೇವ್ರು ನೋಡ್ಕೊತಾಳೆ, ಮೇಲ್ಗಡೆ ಇರೋ ಅಮ್ಮ. ಸೊ ಅದೊಂದು ಧೈರ್ಯ ಅಷ್ಟೇ. ಟೆಂಪಲ್ ಕ್ಲೋಸ್ ಆದ್ರೂ ಕೂಡ ಕೃಷ್ಣ, ಹಾಂ, ನಮಗೆ ಈ ದಿವಸ ನಾವು ಬೇರೆ ಬೇರೆ ಟೆಂಪಲ್ಗೆ ಹೋಗಿದ್ವಿ. ಬಟ್ ಇಷ್ಟೊಂದು ಇದೆಲ್ಲ ನೋಡ್ತಾ ಇದ್ರಿ. ಇವಾಗ ನೋಡೋಣ, ಇಲ್ಲಿ ತುಂಬ ಹಳೆ ದೇವಸ್ಥಾನ. ಹೌದು, ಹಾಳು ಕೊಂಪೆ. ಇವಾಗ ಹಂಪೆ ಹೆಂಗಾಗಿದೆ ಅಲ್ಲ, ಇವಾಗ ಅಭಿವೃದ್ಧಿ ಮಾಡ್ತಿದ್ರೆ ಹಂಪೆ ಕಡೆ ಎಲ್ಲ. ಹೌದು. ಬಟ್ ಇದೆಲ್ಲ ನೋಡಿದ್ರೆ ಇದು ತುಂಬ ಹಳೇದು. ನಾವು ನೋಡಿ ಇಲ್ಲಿ ಕೆಲವೊಂದನ್ನು ತೋರಿಸ್ಬಾರ್ದು, ಆದ್ರೂ ಕೆಲವೊಂದು ಅವ್ಯವಸ್ಥೆಗಳಿದ್ದಂಥ ಸಂದರ್ಭದಲ್ಲಿ ತೋರಿಸ್ಲೇಬೇಕಾಗುತ್ತೆ. ನೋಡಿ, ಶಿವಗಂಗೆ ಬೆಟ್ಟ ಎಷ್ಟೊಂದು ಫೇಮಸ್ಸು, ಬಟ್ ಇಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲದೆ ಇರುವಂಥದ್ದು ಮೇಲ್ನೋಟ ಕಾಣುತ್ತೆ. ಹೋದಂಗೆಲ್ಲ ಒಂದೊಂದೊಂದೊಂಥರ ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಸಖತ್ತಾಗಿದೆ ನೋಡೋಕ್ಕೆ. ಬಟ್ ಜನ ಬರ್ತಿಲ್ಲ, ಅಥವಾ ವೀಕೆಂಡ್ ಅಲ್ಲ ಇದು ವೀಕೆಂಡಲ್ಲಿ ಓಪನ್ ಆಗುತ್ತೆ ಅನ್ಸುತ್ತೆ ಜಾಸ್ತಿ. ಹೌದು, ಕಬ್ಬಿನ ಜ್ಯೂಸ್ ಅಂಗಡಿಗಳೆಲ್ಲ ಹೌದು ಕಂಪ್ಲೀಟ್ ಕ್ಲೋಸ್ ಆಗಿದೆ. ಮಳೆಗಾಲ ಅಂತ ಕ್ಲೋಸ್ ಮಾಡಿದ್ರೆ ಹೋಗೋರು ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಸೂಪರ್ ಆಗಿದೆ. ಮಲಯ ವೀರಭದ್ರ ಸ್ವಾಮಿ ದೇವಸ್ಥಾನ.
ಒಳಕಲ್ ತೀರ್ಥ ಅಂತೇಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಒಳಕಲ್ ತೀರ್ಥ. ಸೊ ಗುಹೆ ಇದು, ಗುಹೆ ಒಳಗಡೆ ದೇವಸ್ಥಾನ ಇರೋದು. ಒಂದ್ಸರಿ ನೋಡಿ. ಹುಷಾರಿತಲ್ಲಿ. ಓ ಇದು ಇನ್ನೂ ಗುಹೆ ಇದು ಫುಲ್ಲು. ಸೊ ಸ್ವಲ್ಪ ಎಚ್ಚರ ತಪ್ಪಿದ್ರು ತಲೆಗೆಲ್ಲ ಹೊಡ್ಕೊಂಡು ಹೋಗ್ತೀವಿ. ಇಲ್ಲೇನೋ ಇದೆ ಆ್ಯಕ್ಚುಲಿ, ಏನೋ ನೋಡ್ತಿದ್ದಾರೆ, ಅದೇನಂತ ನಮಗೂ ಗೊತ್ತಿಲ್ಲ. ಏನಿದೆ ಅಲ್ಲಿ? ಏನು ಗಂಗೆ ನೀರೇನು ಸಿಗುತ್ತೆ ಅಂತ ಹೇಳ್ತಿದ್ರಂತೆ. ಎಷ್ಟು ಮೇಲಕ್ಕಿದ್ರು ಕೂಡ ಸಿಗುತ್ತೆ ಅಂತ, ಬಟ್ ಅದು ಫುಲ್ ಡೌನ್ ಅಲ್ಲಿ ಇದೆ. ಹೆಂಗೆ ಸಿಗುತ್ತೆ? ಸಿಗ್ತಾನೆ ಇಲ್ಲ. ನೋಡಿ ನೋಡಿ ಎಷ್ಟು ಕೆಳಗಡೆ ಇದ್ರೂ ಸಿಗುತ್ತೆ. ಓಕೆ, ಇಲ್ಲಿ ಕೈ ಹಾಕಿದ್ರೆ ಹೆಂಗೆ ಸಿಗುತ್ತಂತ. ಬಟ್ ಅದು ಹೆಂಗೈತೆ ಗೊತ್ತಾ, ನಿನ್ನ ಕೈ ಹಾಕಿದಂಗೆಲ್ಲ ಕೈ ಹಾಕ್ದಂಗೆ ಇನ್ನೂ ಕೆಳಗಡೆ ಹೋದಂಗೆ ಆಗುತ್ತಾ ಫೀಲ್ ಅದೇ. ಓಕೆ, ನೀನೊಂದ್ಸರಿ ಟ್ರೈ ಮಾಡಿಸಿದ್ಯಲ್ಲ. ಕಾಣಿಸುತ್ತೆ, ಕೈ ಹಾಕಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ಡೀಪ್ ಇದೆ ಅಂತನಾ? ಸಿಗ್ತಲ್ಲ ನನಗೆ. ನಾವೇ ಸಿಗುತ್ತೆ, ನಮಗೂ ಇದಿಲ್ಲ ಅಷ್ಟು ಹೋಗೋದು. ನನ್ನ ಹೈಟ್ ಇರೋದು ನನಗೆ ಪ್ಲಸ್ ಪಾಯಿಂಟ್. ಓಕೆ, ಯಾರಿಗೆ ಬೇಕು ತಗೊಳ್ಳಿ ತೀರ್ಥ. ನನಗೆ ಇನ್ನೂ ಒಳಗಡೆ ಹೊಂಟೈತೇನೋ ಕೈ ಅನಿಸ್ತು. ಯಾಕೆ ತಲೆ ಮೇಲೆ ಹಾಕ. ನಾವು ಹಾಕೊಂಬಿಡೋಣ. ಬಟ್ ಇದು ಅಮೇಸಿಂಗ್ ಅಲ್ಲ ಕೃಷ್ಣ, ಇದು ಎಲ್ಲಿಂದ ಬರುತ್ತೆ ನೀರು? ಏನು ಕತೆ? ಟಾರ್ಚ್ ಹಾಕ. ಟಾರ್ಚ್ ಹಾಕಿದ್ರೆ ಮೊಬೈಲ್ ಹೋಗ್ಬಿಟ್ರೆ ಹುಡುಕಂತ. ಇಲ್ಲ ತಗೋ, ಒಂದೇ ಸೆಕೆಂಡ್ ಸರ್. ಬನ್ನಿ ಬನ್ನಿ. ಹಂಗೆ ಒಳಗಡೆ ಕಾಣಿಸ್ತಾ ಇದೆ ನೀರು? ಇಲ್ಲ, ಕಾಣಿಸಲ್ಲ. ಇದೆ, ಕೈ ಹಾಕಿದ್ರೆ ಸಿಕ್ತು ನನಗೆ. ತಲೆಯೆಲ್ಲ ಹೊಡೆದೋಗುತ್ತೆ. ಹೌದಾ? ನನಗಂತೂ ಸಿಗಲಿಲ್ಲ, ನಾನು ದೊಡ್ಡ ಪಾಪ ಮಾಡಿರ್ಬೇಕು. ನನಗೆ ಸಿಗಲಿಲ್ಲ. ವಿಶ್ವಣ್ಣಗೆ ನೀರು ಸಿಕ್ತು. ಅದು ಕೈ ಹಾಕಿದ್ರೆ ಪುಣ್ಯ ಮಾಡಿದವ್ರಿಗಷ್ಟೇ ನೀರು ಸಿಗುತ್ತಂತೆ. ವಿಶ್ವಣ್ಣಗೆ ಅದು ನೀರು ಸಿಕ್ತು. ನಾವೆಲ್ಲ ಎಷ್ಟೆಷ್ಟು ಪಾಪ ಮಾಡಿರ್ತೀವ ನಮಗೆ ಗೊತ್ತಿಲ್ಲ. ಬಟ್ ಇದು ಇಲ್ಲ ನೋಡಿ. ಈಗ ಅಲ್ಲ ನನಗೆ ಕೃಷ್ಣ, ಈಗ ಕೆಲವೊಂದು ವಿಷಯದಲ್ಲಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ಬಾ ಬಾ ಬಾ. ಹಾಗೆ ಇದು ಸ್ವಲ್ಪ ಜಾರಿದ್ರೂ ಕೂಡ ತಲೆ ಹೊಡಿತೈತಿ, ಕೈಕಾಲು ಮುರಿತವೆ. ಬಂದ್ವಿ 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 ಬಂದ್ವಿ. ಅಮ್ಮ ಮಕ್ಕಳ ಹೆಸರು ನಾವು ಶಿವಗಂಗೆ ಬೆಟ್ಟದಲ್ಲಿ ಎಷ್ಟರ ಮಟ್ಟಿಗೆ ತೋರಿಸ್ಬೋದು ಅಷ್ಟನ್ನೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಯಾಕಂತಂದರೆ ಮಧ್ಯಾಹ್ನದ ನಂತರ ನಾವು ಬಂದಿದ್ದೀವಿ. ಈಗಾಗಲೇ ಟೈಮು ಸಂಜೆ ಆಗ್ತಾ ಬಂತು. ಇಲ್ಲಿಂದ ಕೆಳಗಡೆ ಇಳಿಯೋದು ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಇಲ್ಲ. ಲೈಟ್ಸ್ ಇತ್ತು ಅಂತಂದರೆ ಹೆಂಗೋ ಹಿಡಿದು ಹೋಗ್ಬೋದು. ಆದರೆ ಸ್ಟೆಪ್ಸು ಕೂಡ ಸರಿಯಾಗಿಲ್ಲ. ಸ್ವಲ್ಪ ಯಾಮರಂದ್ರೂ ಕೂಡ ಕೆಳಗಡೆ ನಾವಿರ್ತೀವಿ, ಮತ್ತು ಯಾರೋ ಒಂದು 4-5 ಜನ ಬಂದು ನಮ್ಮನ್ನ ಎತ್ಕೊಂಡು ಹೋಗ್ಬೇಕಾಗತ್ತೆ. ಅಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಇದನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಬಟ್ ಇನ್ನೂ ಅಡ್ವೆಂಚರಸ್ ವೀಡಿಯೋಸ್ಗಳು ಇನ್ನೂ ಮುಂದೆ ಯಾವ್ಯಾವ ಟೆಂಪಲ್ ಎಲ್ಲೆಲ್ಲಿರುತ್ತೆ, ಏನೇನಿರುತ್ತೆ ವಿಶೇಷಗಳನ್ನ ನಾವು ತೋರಿಸ್ತೀವಿ. ಬಟ್ ಇಲ್ಲಿಂದನೇ ಒಂದು ಝೂಮಿನಲ್ಲಿ ನೋಡ್ಕೊಂಬಿಡಿ. ಶಿವಗಂಗಾ ಬೆಟ್ಟದ ತುದಿಲೇ ನಾವು ಒಂದು 100 ಮೀಟ್ರನ್ನ ದೂರ ಇರ್ಬೋದು ಅಷ್ಟೇ, 100 ಮೀಟ್ರು ಇಲ್ಲಿವರೆಗೂ ಬಂದಿದ್ದೀವಿ. ಅದರಲ್ಲೂ ವಿಡಿಯೋ ಶೂಟ್ ಮಾಡ್ಕೊಂಡು ಮಾತಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೋದಿದೆಯಲ್ಲ, ಅದು ಹತ್ತಬೇಕಾದ್ರೆ ತುಂಬ ಕಷ್ಟದ ಕೆಲಸ. ಆದರೆ ಇಷ್ಟಪಟ್ಟು ನಾವು ಮಾಡ್ತಾಯಿದ್ದೀವಿ. ನೀವು ಇಷ್ಟಪಡಿ ಆಶೀರ್ವಾದ ಮಾಡಿ.
ಇಲ್ಲಿವರೆಗೂ ಬಂದು ಹಿಡ್ಸ್ಕೋಗಿಲ್ಲ ಅನ್ನೋದಕ್ಕೂ ಬೇಜಾರೈತಿ. ಬೇಜಾರಿದೆ. ಆದರೆ ಕತ್ಲಾದ್ಮೇಲೆ ಈ ದಾರಿ ಒಳಗಡೆ ಲೈಟ್ಸ್ ಇಲ್ಲ. ಫಸ್ಟು ಮೊಬೈಲ್ ಟಾರ್ಚರ್ ಹಿಡ್ಕೊಂಡು ಅಡ್ಡಾಡ್ಬೇಕಾಗತ್ತೆ. ಆ ಕಡೆ ಈ ಕಡೆ ಪೊದೆಗಿಂದ ಯಾವಾಗ ಹಾವು ಬರ್ತಾವೋ ಏನು ಬರ್ತಾವೋ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಬೆಸ್ಟು ಸುಮ್ಮನೆ ಹೋಗಿ ಮನೆ ಮಕ್ಕೊಳ್ಳೋದು. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೋಕ್ಷ ಮಾರ್ಗ. ಮಾರ್ಗ.